Hi dear students, welcome back to the Unique Commerce classes. So now previous class ಅಲ್ಲಿ second chapter GST ಅಲ್ಲಿ scope and definitions under GST ಬಗ್ಗೆ discussion ಆಗಿದೆ. ಓಕೆ, ಸೊ ಸೆಕೆಂಡ್ ಚಾಪ್ಟರ್ದಲ್ಲಿ ಇಂಪಾರ್ಟೆಂಟ್ ಇರೋದು ಸ್ಕೋಪ್ 15 ಮಾರ್ಕ್ಸ್ಗೆ, ಅದರ ಜೊತೆಗೇ ಡೆಫಿನೇಷನ್ಸ್ GST ಅಲ್ಲಿ ಬರ್ತಕ್ಕಂಥ ಡೆಫಿನೇಷನ್ಸು 15 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಓಕೆ, 8-2 ಕಾನ್ಸೆಪ್ಟ್ ಆದರೆ ಸೆಕೆಂಡ್ ಚಾಪ್ಟರ್ ಫಿನಿಶ್ ಆಗುತ್ತೆ. ಸೊ ನಾವು ಈ ಒಂದು ಕ್ಲಾಸಲ್ಲಿ ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಅದು ರಿಜಿಸ್ಟ್ರೇಷನ್, ಯೂನಿಟ್ ನಂಬರ್ 4, ರಿಜಿಸ್ಟ್ರೇಷನ್ ಪ್ರೊಸೆಸ್ ಇನ್ GST. ಓಕೆ, ಸೊ ನಾವೇನು ಕಲಿಬೇಕಾಗಿದೆ ಈ ಒಂದು ಚಾಪ್ಟರ್ದಲ್ಲಿ ರಿಜಿಸ್ಟ್ರೇಷನ್ ಬಗ್ಗೆ ಕಲಿಬೇಕು. ಓಕೆ, ಅದರ ಜೊತೆಗೇ ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಕಲಿಬೇಕು, ಪ್ರೊಸೆಸ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಕಲಿಬೇಕು. ಓಕೆ, ಇನ್ನು ಸಾಕಷ್ಟು ಕಾನ್ಸೆಪ್ಟ್ನ ಈ ಒಂದು ಕ್ಲಾಸಲ್ಲಿ ನಾವು ಕಲಿತೀವಿ. ಓಕೆ, ಸೊ ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದ್ದು ರಿಜಿಸ್ಟ್ರೇಷನ್ ಅಂತಂದ್ರೆ ಏನು, ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಏನಿದೆ ನೋಡಿ. ರಿಜಿಸ್ಟ್ರೇಷನ್ ಅಂತಂದರೆ ರಿಜಿಸ್ಟ್ರೇಷನ್ ಮೀನ್ಸ್ ಎಂಟರಿಂಗ್ ದಿ ನೇಮ್ ಆಫ್ ಸಪ್ಲೈಯರ್ಸ್ ಇನ್ ದಿ ಅಫಿಷಿಯಲ್ ಲಿಸ್ಟ್ ಆಫ್ GST ಅಥಾರಿಟೀಸ್. ಓಕೆ, ಸೊ ರಿಜಿಸ್ಟ್ರೇಷನ್ ಅಂತಂದ್ರೆ ಏನು, ನಾವೇನು ಮಾಡಬೇಕಾಗಿದೆ, ಹೆಸರನ್ನ ಎಂಟರ್ ಮಾಡಬೇಕು. ಸೊ ಯಾರ್ದು, ಸಪ್ಲೈಯರ್ದು, ಯಾರು ಗೂಡ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಯಾರು ಸರ್ವಿಸ್ ಕೊಡ್ತಾ ಇದ್ದಾರೆ ಅಥವಾ ಗೂಡ್ಸ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅವ್ರದ್ದು ನೇಮ್ನ ಎಂಟರ್ ಮಾಡಬೇಕು. ಬಟ್ ಎಲ್ಲಿ ಮಾಡಬೇಕು, ಇನ್ ದಿ ಅಫಿಷಿಯಲ್ ಲಿಸ್ಟ್. ಏನು ಅಫಿಷಿಯಲ್ ಲಿಸ್ಟ್ ಇದೆ ಯಾರ್ದು, GST ಅಥಾರಿಟೀಸ್ದು. ಅಂತಂದರೆ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ, ದೆನ್ ಪೇಮೆಂಟ್ ಮಾಡಲಿಕ್ಕೆ, ರಿಟರ್ನ್ನ ಫೈಲ್ ಮಾಡಲಿಕ್ಕೆ ಆ ಥರದ್ದೇ ಆಗಿರ್ತಕ್ಕಂತಹ ವೆಬ್ಸೈಟ್ ಇದೆ. ಸೊ ನಾವೇನು ಮಾಡಬೇಕು, ಆ ವೆಬ್ಸೈಟ್ದಲ್ಲಿ ಹೋಗಿ ನಮ್ಮ ಹೆಸರನ್ನ ಎಂಟರ್ ಮಾಡಬೇಕು. ಅಂತಂದರೆ ಸಪ್ಲೈಯರ್ದು ಹೆಸರನ್ನ ಎಂಟರ್ ಮಾಡಬೇಕು. ಓಕೆ, ಸೊ ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ನ ಈ ಥರ ಕೂಡ ಡಿಫೈನ್ ಮಾಡಬಹುದು. ಓಕೆ, ಇಟ್ ಈಸ್ ಫಾರ್ಮಲ್ ಡಿಕ್ಲರೇಷನ್ ಬೈ ದಿ ಡೀಲರ್ಸ್. ಇದೊಂದು ಏನಿದೆ, ಫಾರ್ಮಲ್ ಡಿಕ್ಲರೇಷನ್ ಇದೆ ಯಾರಿಂದ, ಬೈ ದಿ ಡೀಲರ್ಸ್, that they are supplying goods and services on which tax is to be paid to the government. ಓಕೆ, ಸೊ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅಂದರೆ ಸಪ್ಲೈಯರ್ಸ್ ಯಾರಿದ್ದಾರೆ, ಫಾರ್ಮಲ್ ಡಿಕ್ಲರೇಷನ್ ಮಾಡ್ತಾ ಇದ್ದಾರೆ. ಸೊ ನಾವು ಗೂಡ್ಸ್ ಇರ್ಬೋದು, ಸರ್ವಿಸ್ನ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ನಾವು ಸಪ್ಲೈ ಮಾಡ್ತಕ್ಕಂಥ ಗೂಡ್ಸ್ ಮೇಲೆ, ಸಪ್ಲೈ ಮಾಡ್ತಕ್ಕಂಥ ಸರ್ವಿಸ್ ಮೇಲೆ ಟ್ಯಾಕ್ಸ್ ಇಂಪೋಸ್ ಆಗಬೇಕು. ಅದೇ ಟ್ಯಾಕ್ಸು ಗೌರ್ಮೆಂಟಿಗೆ ಪೇ ಆಗಬೇಕಂತ ಡಿಕ್ಲರೇಷನ್ ಇರುತ್ತೆ. ಓಕೆ, next, GST is a new phenomenon to India. Therefore, dealers are required to register their names in common portal, special designed site for GST. ಅಂದರೆ GSTಯಲ್ಲಿ ಏನು ವೆಬ್ಸೈಟ್ ಇದೆ ಆ ವೆಬ್ಸೈಟ್ದಲ್ಲಿ ನಾವೇನು ಮಾಡಬೇಕು, ಸಪ್ಲೈಯರ್ದು ಹೆಸರನ್ನ ಎಂಟರ್ ಮಾಡಬೇಕು. ಓಕೆ, ಹಾಗಾದರೆ ಅದು ವೆಬ್ಸೈಟ್ ಏನಿರ್ಬೋದು ನೀವೇ ಸರ್ಚ್ ಮಾಡಿ. ಓಕೆ, ನೋಡಿ ಇನ್ನು ನೆಕ್ಸ್ಟ್ ಬರೋದು ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಏನಿದೆ. ಸೊ ನಾವು ಸಿಂಪಲ್ಲಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿದರೆ, ಸೊ ಫಾರ್ ಎಕ್ಸಾಂಪಲ್ ತೊಗೊರಿ, ಕಾಲೇಜು. ಸೊ BCom ಫಿನಿಷ್ ಆದಮೇಲೆ ಅಥವಾ PUC ಫಿನಿಷ್ ಆದಮೇಲೆ ನೆಕ್ಸ್ಟ್ ನೀವು ಯಾವುದಾದ್ರೂ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾದ್ರೆ ಅದು ಒಂದು ಪ್ರೊಸೆಸ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಆ ಕಾಲೇಜ್ ಕೊಡ್ತಕ್ಕಂತಹ ಏನು ಮಾಡಬೇಕು, ಡಾಕ್ಯುಮೆಂಟ್ನ ಫಿಲಪ್ ಮಾಡಬೇಕು. ಅದರ ಜೊತೆಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕು. ದೆನ್ ಕಾಲೇಜ್ದವರು ಎಷ್ಟು ಫೀಸ್ನ ಡಿಮ್ಯಾಂಡ್ ಮಾಡ್ತಾರೆ, ಎಷ್ಟು ಫೀಸ್ನ ಫಿಕ್ಸ್ ಮಾಡ್ತಾರೆ, ಆ ಫೀಸ್ನ ಪೇ ಮಾಡಬೇಕು. ಓಕೆ, ಸೊ ಅಲ್ಲಿ ಕೂಡ ಏನಿದೆ, ಒಂದು ಪ್ರೊಸೆಸ್ ಇದೆ. ಇನ್ನು ಕೆಲವೊಂದು ಕಡೆ ಏನಾಗುತ್ತೆ, ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಫಾರ್ಮ್ದಲ್ಲಿ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಓಕೆ, ಸೊ ನೀವು ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕಾದ್ರೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ತೀರೋ ಅದೇ ಥರ GSTಲಿ ಕೂಡ ರಿಜಿಸ್ಟ್ರೇಷನ್ ಆನ್ಲೈನ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬರೋದು, ರಿಜಿಸ್ಟ್ರೇಷನ್ ಮಾಡಿಸೋದ್ರಿಂದ ಬೆನಿಫಿಟ್ ಏನಾಗುತ್ತೆ. ಸೊ ನೋಡಿ, ನೀವು ಎಲ್ಲಿವರೆಗೆ ಕಾಲೇಜಲ್ಲಿ ಅಡ್ಮಿಷನ್ ತೊಗೋದಿಲ್ಲ ಅಲ್ಲಿವರೆಗೆ ನೀವು ನಮ್ಮ ಸ್ಟೂಡೆಂಟ್ ಅಂತ ಲೀಗಲ್ ಆಗಿ ರಿಕಗ್ನೈಸ್ ಆಗಲ್ಲ. ಸೊ ಫಸ್ಟ್ ಬೆನಿಫಿಟ್ ಏನು ಸಿಗುತ್ತೆ, ಸೊ ನೀವು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿದರೆ ಮಾತ್ರ ನೀವು ನಮ್ಮ ಕಾಲೇಜಿನ ಸ್ಟೂಡೆಂಟ್ ಅಂತ ರಿಕಗ್ನೈಸ್ ಆಗ್ತೀರಾ. ನೆಕ್ಸ್ಟ್ ಮತ್ತೇನು ಅಡ್ವಾಂಟೇಜ್ ಆಗುತ್ತೆ ಇದರಿಂದ, ನೀವೇನು ಮಾಡ್ಬೋದು, ಕಾಲೇಜ್ ಪ್ರೊವೈಡ್ ಮಾಡ್ತಕ್ಕಂಥ ಸರ್ವಿಸ್ ಇರ್ಬೋದು, ಕಾಲೇಜ್ ಪ್ರೊವೈಡ್ ಮಾಡ್ತಕ್ಕಂಥ ಬೆನಿಫಿಟ್ಸ್ ಇರ್ಬೋದು, ಕಾಲೇಜ್ ಪ್ರೊವೈಡ್ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸಲ್ಲಿ ಏನು ಮಾಡ್ಬೋದು, ಪಾಲ್ಗೊಳ್ಬೋದು. ಓಕೆ, ನೆಕ್ಸ್ಟ್ ಅದರ ಜೊತೆಗೇ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ಎಕ್ಸಾಮ್ನಲ್ಲಿ ಕೂಡ ಅಪಿಯರ್ ಆಗ್ಬೋದು. ಓಕೆ, ಸೊ ಇದರಿಂದ ಏನಾಗುತ್ತೆ, ನೀವು ಲೀಗಲಾಗಿ ರಿಕಗ್ನೈಸ್ ಆಗ್ತೀರಾ, ಲೀಗಲಾಗಿ ಐಡೆಂಟಿಫೈ ಆಗ್ತೀರಾ ಇವರು KLE ಕಾಲೇಜ್ ಸ್ಟೂಡೆಂಟ್ ಅಂತ. ಓಕೆ, ಸೊ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇರುತ್ತೆ.
ಇಫ್ ಕಾಲೇಜಲ್ಲಿ ಅಡ್ಮಿಷನ್ನೇ ಮಾಡಿಸಲಿಲ್ಲ ಅಂತಂದರೆ ನಿಮ್ಮ ಕಾಲೇಜಲ್ಲಿ ಯಾರಾದರೂ ಅಡ್ಮಿಷನ್ ಕೊಡ್ತಾರೆ ಅಥವಾ ಕಾಲೇಜಲ್ಲಿ ಅಟೆಂಡ್ ಆಗಲಿಕ್ಕೆ ಯಾರಾದರೂ ಪರ್ಮಿಷನ್ ಕೊಡ್ತಾರೆ? ಇಲ್ಲ. ಯಾಕಂತಂದರೆ ನೀವು ಎಲ್ಲಿವರೆಗೆ ಅಡ್ಮಿಷನ್ ಮಾಡಲ್ಲ ಅಲ್ಲಿವರೆಗೆ ಲೀಗಲ್ ಆಗಿ ರೆಕಗ್ನೈಸ್ ಆಗಲ್ಲ, ನೀವು ನಮ್ಮ ಸ್ಟೂಡೆಂಟ್ ಅಂತ. ಓಕೆ, ಸೊ ಅದೇ ಥರ GSTಯಲ್ಲಿ ಕೂಡ ನಾವೇನು ಮಾಡಬೇಕು? ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಬಟ್ ಯಾವಾಗ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾರೆ? ರಿಜಿಸ್ಟ್ರೇಷನ್ ಮೇ ಬಿ ಗಿವನ್ ಬೈ ಐದರ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್. It is a process of enrolling the name of suppliers with GST authorities. ಸೊ ಸಿಂಪಲ್ ಆಗಿ 2 ಮಾರ್ಕ್ಸ್ಗೋಸ್ಕರ ಬರಿಬೋದು. ಇಟ್ ಈಸ್ ಅ ಪ್ರೊಸೆಸ್, ಇದೊಂದು ಪ್ರೊಸೆಸ್ ಇದೆ ಎತ್ತರದ್ದು. ಎನ್ರೋಲಿಂಗ್ ದ ನೇಮ್ ಆಫ್ ಸಪ್ಲೈಯರ್ಸ್, ಸಪ್ಲೈಯರ್ದು ನೇಮ್ನ ಮೆನ್ಷನ್ ಮಾಡಬೇಕು ಅಥವಾ ಎನ್ರೋಲ್ ಮಾಡಬೇಕು ಎಲ್ಲಿ? ವಿತ್ GST ಅಥಾರಿಟೀಸ್. ಓಕೆ, ಸೊ ರಿಜಿಸ್ಟ್ರೇಷನ್ ಅಂತಂದ್ರೆ ಏನು? ಸೊ ನಾವೇನು ಮಾಡಬೇಕು? ನಾವು ಸಪ್ಲೈಯರ್ ಇದ್ದರೆ, ಗೂಡ್ಸ್ ಅಥವಾ ಸರ್ವಿಸ್ನ ಸಪ್ಲೈ ಮಾಡ್ತಾ ಇದ್ದರೆ, ಸೊ ನಾವೇನು ಮಾಡಬೇಕು? GST ಅಥಾರಿಟಿಯಲ್ಲಿ ಅಥವಾ ಏನು ಅಫಿಷಿಯಲ್ ವೆಬ್ಸೈಟ್ ಇದೆ, ಅಫಿಷಿಯಲ್ ಲಿಸ್ಟ್ ಇದೆ, ಅಲ್ಲಿ ನಮ್ಮ ಹೆಸರನ್ನ ಎಂಟ್ರಿ ಮಾಡಬೇಕಾಗತ್ತೆ. ಓಕೆ, ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ನ ಈ ಥರ ಹೇಳ್ಬೋದು. ನೆಕ್ಸ್ಟ್ ಬರುವುದು ಅಡ್ವಾಂಟೇಜ್ ಆಫ್ ರಿಜಿಸ್ಟ್ರೇಷನ್ ಇನ್ GST. ಇನ್ GSTಯಲ್ಲಿ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನು ನಮಗೆ ಸಿಗುತ್ತೆ? ಫಸ್ಟ್ ನೋಡಿ, registration under GST will have the following advantages to the business. First one, a registered person is legally recognized as supplier of goods or services. Okay, ಸೊ ನೀವು ಎಲ್ಲಿವರೆಗೆ GSTಯಲ್ಲಿ ರಿಜಿಸ್ಟರ್ಡ್ ಮಾಡಲ್ಲ ಅಲ್ಲಿವರೆಗೆ ಲೀಗಲ್ ಆಗಿ ರಿಕಗ್ನೈಸ್ ಆಗಲ್ಲ. ಓಕೆ, ಸೊ ನೀವು ಸಪ್ಲೈಯರು, ಗೂಡ್ಸ್ ಇರ್ಬೋದು, ಸರ್ವಿಸ್ನ ಸಪ್ಲೈ ಮಾಡ್ತಾ ಇದ್ದರೆ, ಸೊ ನೀವು ಲೀಗಲ್ ಆಗಿ ಸಪ್ಲೈಯರ್ ಅಂತ ರಿಕಗ್ನೈಸ್ ಆಗಬೇಕಾದ್ರೆ ಸೊ ಏನು ಮಾಡಬೇಕು? ರಿಜಿಸ್ಟ್ರೇಷನ್ ಮಾಡಲೇಬೇಕು. ನೆಕ್ಸ್ಟ್, ದೇರ್ ವಿಲ್ ಬಿ ಪ್ರಾಪರ್ ಅಕೌಂಟಿಂಗ್ ಆಫ್ ಟ್ಯಾಕ್ಸಸ್ paid for inward supplies which can be utilized for payment of GST for outward supplies. ಸಿಂಪಲ್ ಆಗಿ ಹೇಳಬೇಕಾಯ್ತಂದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ದು ಬೆನಿಫಿಟ್ ತಗೋಬಹುದು. ಓಕೆ, ಸೊ ನೀವು ಎಲ್ಲಿಯವರೆಗೆ ರಿಜಿಸ್ಟ್ರೇಷನ್ ಮಾಡಿಸಲ್ಲ ಅಲ್ಲಿವರೆಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ದು ಬೆನಿಫಿಟ್ ತಗೊಳ್ಳಿಕ್ಕೆ ಬರಲ್ಲ. ಸೊ ಹಾಗಾದರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತಂದ್ರೆ ಏನು? ITC ಅಂತಂದ್ರೇನು? ನಾವು 6th ಸೆಮ್ದಲ್ಲಿ ಸಪ್ರೇಟಾಗಿ ಒಂದು ಚಾಪ್ಟರ್ನ ಕಲಿತೀವಿ. ಸೊ ITC ಅಂತಂದರೆ, ಸೊ ಯಾವುದೇ ಮಟೀರಿಯಲ್ಸು ಪರ್ಚೇಸ್ ಮಾಡುವಾಗ ಅಂದರೆ ಮ್ಯಾನುಫ್ಯಾಕ್ಚರ್ದಿಂದ ಯಾವುದೇ ಮಟೀರಿಯಲ್ಸ್ನ ಪರ್ಚೇಸ್ ಮಾಡುವಾಗ ನೀವೇನು ಟ್ಯಾಕ್ಸ್ನ ಪೇ ಮಾಡಿರ್ತೀರಿ ಆ ಮ್ಯಾನುಫ್ಯಾಕ್ಚರ್ಗೆ ಸೇಮ್ ಅಮೌಂಟು ಅಥವಾ ಅಷ್ಟು ಅಮೌಂಟ್ನು ಕಸ್ಟಮರ್ದಿಂದ ರಿಕವರಿ ಮಾಡ್ಕೋಬಹುದು. ಓಕೆ, ಸೊ ನೀವೇನು ಮಾಡ್ಬೋದು? ಎಷ್ಟು ಆಲ್ರೆಡಿ ಟ್ಯಾಕ್ಸ್ನ ಪೇ ಮಾಡಿರ್ತೀರಿ ಅಷ್ಟು ಅಮೌಂಟ್ದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೋಬಹುದು. ಓಕೆ, ನೆಕ್ಸ್ಟ್, ಹಾಗಾದರೆ ಎಲ್ಲಿವರೆಗೆ ರಿಜಿಸ್ಟ್ರೇಷನ್ ಆಗಲ್ಲ ಅಲ್ಲಿವರೆಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ದು ಬೆನಿಫಿಟ್ ಸಿಗಲ್ಲ. ಅಂದರೆ ಒಂದು ಸಲ ಟ್ಯಾಕ್ಸ್ ಪೇ ಮಾಡಿದರೆ ಆ ಟ್ಯಾಕ್ಸ್ ಅಮೌಂಟ್ನ ರಿಫಂಡ್ ಮಾಡ್ಕೋಬಹುದು. ಓಕೆ, ಸೊ ನೀವೇನು ಮಾಡ್ತೀರಾ? 100 ರೂಪೀಸು ಮ್ಯಾನುಫ್ಯಾಕ್ಚರ್ಗೆ ಟ್ಯಾಕ್ಸ್ ಫಾರ್ಮ್ದಲ್ಲಿ ಪೇ ಮಾಡಿದರೆ ಕಸ್ಟಮರ್ಗೆ ಏನು ಮಾಡ್ತೀರಾ? 120 ಇರ್ಬೋದು, 150 ಇರ್ಬೋದು ಟ್ಯಾಕ್ಸ್ನ ಕಲೆಕ್ಟ್ ಮಾಡಿ ನೀವು ಎಷ್ಟು ಅಮೌಂಟ್ ಆಲ್ರೆಡಿ ಪೇ ಆಗಿದೆ ಅಷ್ಟು ಅಮೌಂಟ್ನ ಡಿಡಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಂಡು ಎಷ್ಟು ಬ್ಯಾಲೆನ್ಸ್ ಉಳಿತದೆ ಆ ಬ್ಯಾಲೆನ್ಸ್ನ ಮಾತ್ರ ಗೌರ್ಮೆಂಟ್ಗೆ ಪೇ ಮಾಡಬೇಕು. ಓಕೆ, ಸೊ ಇದೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಓಕೆ, ನೆಕ್ಸ್ಟ್ ಬೆನಿಫಿಟ್ ಏನಾಗುತ್ತೆ? A registered person is legally authorized to collect tax from his purchasers and pass on the credit of the taxes to purchasers. Okay, so ಏನು ಮಾಡ್ಬೋದು? ರಿಜಿಸ್ಟರ್ಡ್ ಪರ್ಸನ್ ಏನು ಮಾಡ್ಬೋದು? ಲೀಗಲ್ ಆಗಿ ಅಧಿಕಾರ ಇರುತ್ತೆ ಟ್ಯಾಕ್ಸ್ನ ಕಲೆಕ್ಟ್ ಮಾಡಲಿಕ್ಕೆ. ಅದರ ಜೊತೆಗೇ a registered person will be eligible to avail various other benefits and privileges rendered under the GST law. ಓಕೆ, ಸೊ GST ಆ್ಯಕ್ಟದಲ್ಲಿ GST ಲಾದಲ್ಲಿ ಸಿಗ್ತಕ್ಕಂತಹ ಬೆನಿಫಿಟ್ ಕೂಡ ತಗೋಬಹುದು. ಬಟ್ ಕಂಡೀಷನ್ ಏನಿದೆ? ಅವ್ರೇನು ಮಾಡಬೇಕು? ರಿಜಿಸ್ಟ್ರೇಷನ್ ತೊಗೊಂಡಿರಬೇಕು, ಆಗ ಮಾತ್ರ ಈ ಎಲ್ಲ ಬೆನಿಫಿಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರೋದು ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಬರುತ್ತೆ 15 ಮಾರ್ಕ್ಸ್ಗೆ. ಅದಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟು ಇಂಪಾರ್ಟೆಂಟು, ಸೊ ನಿಮ್ಮ ಕೇಸ್ ಸ್ಟಡಿಯಲ್ಲಿ ಕ್ವಶನ್ದಲ್ಲಿ ಬರುತ್ತೆ. ಸೊ ಏನಿದೆ? ಅಂಡರ್ GST, a business entity having its branches in multiple states should take separate state-wise registration for the branches in different states. ಓಕೆ, ಸೊ ನೋಡಿ ಇದೇ ಬೇಸ್ ಮೇಲೆ, ಈ ಥಿಯರಿ ಬೇಸ್ ಮೇಲೆ ಕೇಸ್ ಸ್ಟಡಿ ಪ್ರಶ್ನೆ ಬರುತ್ತೆ. ಓಕೆ, ಸೊ ಏನು ಹೇಳ್ತಾರೆ? ಯಾವುದೇ ಒಂದು ಬಿಸ್ನೆಸ್ಸು ಮಲ್ಟಿಪಲ್ ಸ್ಟೇಟ್ಸ್ದಲ್ಲಿ ತನ್ನ ಬ್ರ್ಯಾಂಚಸ್ ಹೊಂದಿದ್ರೆ, ಅಂದರೆ ಒಂದು ಬ್ರ್ಯಾಂಚು ಕರ್ನಾಟಕದಲ್ಲಿ ಇದೆ, ಮತ್ತೊಂದು ಬ್ರ್ಯಾಂಚು ಮಹಾರಾಷ್ಟ್ರದಲ್ಲಿ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಹೇಳ್ತಾರೆ?
should take separate state wise registration for the branches in different state. ಓಕೆ, ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ಬ್ರ್ಯಾಂಚಸ್ಸು, ನಮ್ಮ ಬಿಸ್ನೆಸ್ದು ಬ್ರ್ಯಾಂಚಸ್ಸು ಬೇರೆ ಬೇರೆ ಸ್ಟೇಟ್ದಲ್ಲಿ ಇದ್ದಾಗ ಸೊ ನಾವೇನು ಮಾಡಬೇಕು, ಪ್ರತಿಯೊಂದು ಸ್ಟೇಟ್ದಲ್ಲಿ ಪ್ರತಿಯೊಂದು ಬ್ರ್ಯಾಂಚಿಗೆ ನಾವೇನು ಮಾಡಬೇಕಾಗತ್ತೆ, ಸೆಪ್ರೇಟಾಗಿ ರಿಜಿಸ್ಟ್ರೇಷನ್ ತಗೋಬೇಕು. ಓಕೆ, ಅಂದರೆ ಬೇರೆ ಬೇರೆ ಸ್ಟೇಟ್ದಲ್ಲಿ ನಮ್ಮ ಬ್ರ್ಯಾಂಚಸ್ ಇದ್ದರೆ ಪ್ರತಿಯೊಂದು ಸ್ಟೇಟ್ಗೆ ಸಪ್ರೇಟಾಗಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗತ್ತೆ. ಆ್ಯಂಡ್ ಆ್ಯನ್ ಎಂಟಿಟಿ ಹ್ಯಾವಿಂಗ್ ಡಿಫ್ರೆಂಟ್ ಬ್ರಾಂಚಸ್ ವಿದಿನ್ ಅ ಸ್ಟೇಟ್ ಶುಡ್ ಟೇಕ್ ಸಿಂಗಲ್ ರಿಜಿಸ್ಟ್ರೇಷನ್. ಓಕೆ, ಇನ್ನು ನೆಕ್ಸ್ಟ್ ಪ್ರಶ್ನೆ ಬರ್ಬೋದು, ವಿದಿನ್ ಸ್ಟೇಟ್ದಲ್ಲಿ ಸಾಕಷ್ಟು ಬ್ರಾಂಚಸ್ ಇದ್ದರೆ ಅದಕ್ಕೆ ನಾವು ಡಬಲ್ ರಿಜಿಸ್ಟ್ರೇಷನ್ ಮಾಡಿಸೋ ಅವಶ್ಯಕತೆ ಇದೆಯಾ, ಸಪ್ರೇಟಾಗಿ ರಿಜಿಸ್ಟ್ರೇಷನ್ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ. ಸೊ ನೀವು ಒಂದೇ ಸ್ಟೇಟ್ದಲ್ಲಿ ಡಿಫ್ರೆಂಟ್ ಬ್ರಾಂಚಸ್ ಇದ್ದರೂ ಕೂಡ ಸೊ ನೀವೇನು ಮಾಡಬೇಕಾಗತ್ತೆ, ಸಿಂಗಲ್ ರಿಜಿಸ್ಟ್ರೇಷನ್ ಮಾತ್ರ ತಗೋಬೇಕು. ಓಕೆ, ಇನ್ ಸಚ್ ಕೇಸ್ ಇಟ್ ಕ್ಯಾನ್ ಡಿಕ್ಲೇರ್ ಒನ್ ಪ್ಲೇಸ್ ಆ್ಯಸ್ ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಆ್ಯಂಡ್ ಅದರ್ ಬ್ರಾಂಚಸ್ ಆ್ಯಸ್ ಅಡಿಷ್ನಲ್ ಪ್ಲೇಸಸ್ ಆಫ್ ಬಿಸ್ನೆಸ್. ಓಕೆ, ಸೊ ಅಂತಂದರೆ ನಾವು ವಿದಿನ್ ಸ್ಟೇಟ್ದಲ್ಲಿ ನಮ್ಮ ಎಷ್ಟು ಬ್ರಾಂಚಸ್ ಇದ್ದರೂ ಕೂಡ ಒಂದೇ ರಿಜಿಸ್ಟ್ರೇಷನ್ ಮಾತ್ರ ತಗೋಬೇಕು. ಅದರಲ್ಲಿ ನಮಗೆ ಎಷ್ಟು ಬಿಸ್ನೆಸ್ ಇವೆ, ಸೊ ಫಾರ್ ಎಕ್ಸಾಂಪಲ್ ವಿದಿನ್ ಸ್ಟೇಟ್ದಲ್ಲಿ 10 ಬ್ರಾಂಚಸ್ ಇವೆ. ಸೊ ಅದರಲ್ಲಿ ಒಂದು ಬ್ರ್ಯಾಂಚನ್ನು ನಾವೇನು ಮಾಡಬೇಕು, ಏನಂತ ಘೋಷಣೆ ಮಾಡಬೇಕು ಅಥವಾ ಏನಂತ ಡಿಕ್ಲೇರ್ ಮಾಡಬೇಕು, ಪ್ರಿನ್ಸಿಪಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ನಾವೇನು ಮಾಡಬೇಕು, ಡಿಕ್ಲೇರ್ ಮಾಡಬೇಕು. ಇನ್ನು ರಿಮೈನಿಂಗ್ ಉಳಿದಿರ್ತಕ್ಕಂತಹ 9 ಬಿಸ್ನೆಸ್ ಅಥವಾ 9 ಬ್ರ್ಯಾಂಚಸ್ನ ಅಡಿಷ್ನಲ್ ಪ್ಲೇಸ್ ಆಫ್ ಬಿಸ್ನೆಸ್ ಅಂತ ನಾವು ಏನು ಮಾಡ್ಬೋದು, ಡಿಕ್ಲೇರ್ ಮಾಡ್ಬೋದು. ಓಕೆ, ಸಿಂಪಲ್ ಆಗಿತ್ತಂದರೆ ಸ್ಟೇಟ್ ವೈಸ್ ನಮ್ಮ ಬೇರೆ ಬೇರೆ ಸ್ಟೇಟ್ದಲ್ಲಿ ಬ್ರಾಂಚಸ್ ಇದ್ದರೆ ಸ್ಟೇಟ್ ವೈಸ್ ಸಪ್ರೇಟ್ ರಿಜಿಸ್ಟ್ರೇಷನ್ ತೊಗೋಬೇಕು. ವಿತಿನ್ ಸ್ಟೇಟ್ದಲ್ಲಿ ಬೇರೆ ಬೇರೆ ಬ್ರಾಂಚಸ್ ಇದ್ದರೂ ಕೂಡ ಸಿಂಗಲ್ ರಿಜಿಸ್ಟ್ರೇಷನ್ ಮಾತ್ರ ತೊಗೋಬೇಕು. ಓಕೆ, ಸೊ ಇಲ್ಲಿಗೆ ಫಿನಿಶ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ಟೈಪ್ಸ್ ಆಫ್ ರಿಜಿಸ್ಟ್ರೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿಯವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.